ನಮಸ್ಕಾರ. ಹಾಸಿಗೆ ಕೆಳಗಡೆ ಈ ವಸ್ತು ಇಟ್ಟು ನೋಡಿ, ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ಹಣ ಬಂದೇ ಬರುತ್ತೆ. ಖಂಡಿತವಾಗ್ಲೂ ಯಾವ ವಸ್ತು ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಈ ಒಂದು ಹಾಸಿಗೆ ಕೆಳಗಡೆ ಈ ವಸ್ತು ಇಟ್ಟು ನೋಡಿ, ಖಂಡಿತವಾಗ್ಲೂ ನಿಮಗೆ ಸಿಕ್ಕಾಬಟ್ಟೆ ಹಣ ಬಂದೇ ಬರುತ್ತೆ. ಯಾವುದದು ವಸ್ತುಗಳು? ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಕೆಂಪು ಬಟ್ಟೆ ಒಳಗಡೆ 6 ಲವಂಗ, 6 ಏಲಕ್ಕಿ, ಜೊತೆಗೆ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಕಾಯಿನ್ನು ಒಂದೊಂದು ಇಟ್ಟು, ಇದರ ಜೊತೆಗೆ 786 ನೋಟು, 456 ನೋಟು, 369 ನೋಟು, ಈ ನಂಬರ್ ಇರೋ ನೋಟು 10 ರೂಪಾಯಿ ಆಗಲಿ, 20 ರೂಪಾಯಿ ಆಗಲಿ, 50 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 200 ರೂಪಾಯಿ ನೋಟ್ ಆಗಿರಲಿ, 500 ರೂಪಾಯಿ ನೋಟಲ್ಲನ್ನು ಆಗಿರಲಿ, ಒಂದೊಂದು 786 ನಂಬರ್ ಇರೋ ಒಂದು ನೋಟು, 456 ನಂಬರ್ ಇರೋ ಒಂದು ನೋಟು, 369 ನಂಬರ್ ಇರೋ ಒಂದು ನೋಟು, ಜೊತೆಗೆ 1 ರೂಪಾಯಿ ಕಾಯಿನು, 2 ರೂಪಾಯಿ ಕಾಯಿನು, 5 ರೂಪಾಯಿ ಕಾಯಿನು, 10 ರೂಪಾಯಿ ಕಾಯಿನು, 20 ರೂಪಾಯಿ ಕಾಯಿನು ಒಂದೊಂದು, ಜೊತೆಗೆ 6 ಲವಂಗ, 6 ಯಾಲಕ್ಕಿನ ಕೆಂಪು ಬಟ್ಟೆ ಒಳಗಡೆ ಇಟ್ಟು ನೀವು ಕ್ಲೀನಾಗೆ ಮಡಿಸ್ಬಿಟ್ಟು, ಅದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಸಿಗೆ ಕೆಳಗಡೆ ಇಟ್ಟು ನೋಡಿ. 48 ದಿನದೊಳಗಡೆ ಅದು ಇಟ್ಟು 48 ದಿನದೊಳಗಡೆ ಸಿಕ್ಕಾಬಟ್ಟೆ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾವ ಮೂಲದಿಂದ ಬರುತ್ತೆ ಗೊತ್ತಿಲ್ಲ. ಯಾವ ನೀವು ಉದ್ಯೋಗ ಮಾಡ್ತಿರ್ತೀರ, ವ್ಯಾಪಾರ ಮಾಡ್ತಿರ್ತೀರ, ಕೃಷಿ ವ್ಯವಸಾಯ ಮಾಡ್ತಿರ್ತೀರ, ಯಾವ ಮೂಲದಿಂದ ಬರುತ್ತೋ ಗೊತ್ತಿಲ್ಲ. ಒಟ್ಟು ಸಿಕ್ಕಾಬಟ್ಟೆ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ರಾತ್ರಿ ಟೈಮು ಹಾಸಿಗೆ ಕೆಳಗಡೆ ಇಡುವಾಗ ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಈ ಮಂತ್ರನ 108 ಬಾರಿ ಹೇಳಿ ಇಟ್ಟುಬಿಡಿ. 48 ದಿನ ಮುಟ್ಟಕ್ಕೆ ಹೋಗ್ಬಿಡಿ. ಅದನ್ನು 48 ದಿನದೊಳಗಡೆ ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ಹಣ ಬಂದೇ ಬರುತ್ತೆ. ಇದು ಎಷ್ಟು ಜನಕ್ಕೆ ಬರುತ್ತೆ? ಇವಾಗ ಒಂದು 100 ಜನ ಇಡ್ತಾರೆ ಅನ್ಕೊಳ್ಳಿ. 100 ಜನ ಇಟ್ಟರೆ 100 ಜನಕ್ಕೂ ಬರುತ್ತಾ? ಇಲ್ಲ, 3 ಜನಕ್ಕೆ ಮಾತ್ರ ಬರುತ್ತೆ. 100 ಜನದಲ್ಲಿ 3 ಜನಕ್ಕೆ ಸಿಕ್ಕಾಬಟ್ಟೆ ಹಣ ಬಂದೇ ಬರುತ್ತೆ. ಉದ್ಯೋಗದಿಂದ ಬರ್ತತೋ, ವ್ಯಾಪಾರದಿಂದ ಬರ್ತತೋ, ಕೃಷಿ ವ್ಯವಸಾಯದಿಂದ ಬರ್ತತೋ, ಆಸ್ತಿಗಳ ಮೂಲದಿಂದ ಬರ್ತತೋ, ಲಾಟ್ರಿ ಹೊಡೆದುಬಿಟ್ಟು ಬರ್ತತೋ, ಅನ್ನೋನ್ ವ್ಯಕ್ತಿಯಿಂದ ಬರುತ್ತತೋ, ಸಿಕ್ತತೋ ಗೊತ್ತಿಲ್ಲ, ಒಟ್ಟು ಬಂದೇ ಬರುತ್ತೆ. ಆ 3 ಜನದಲ್ಲಿ ನೀವೊಬ್ಬರಾಗಿರ್ಬೋದಲ್ವ? ಪ್ರಯತ್ನ ಮಾಡಿ ನೋಡಿ. ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಕಾಯಕವೇ ಕೈಲಾಸ ಅಂತ ನಂಬಿ ಬದುಕಲೇಬೇಕು. ದುಡಿಮೆಯೇ ದೇವರು ಅಂತ ನಂಬಿ ಬದುಕಲೇಬೇಕು. ಈ ಒಂದು ದುಡ್ಡಿನ ವಿಚಾರಕ್ಕೆ ಹಲವಾರು ಮಂತ್ರ, ಹಲವಾರು ಸ್ತೋತ್ರ, ಹಲವಾರು ಪೂಜೆ, ಹಲವಾರು ವ್ರತ, ಹಲವಾರು ಹೋಮ, ಯಾಗ, ಯಜ್ಞ, ಅನುಷ್ಠಾನ, ದೇವಸ್ಥಾನ, ಪುಣ್ಯಕ್ಷೇತ್ರಗಳು ಅಂತ ಎಲ್ಲ ಮಾಡ್ತಾ ಇರ್ತಾನೆ ಮನುಷ್ಯ. ಇದು ಒಂದು ತಂತ್ರ, ಇದು ಒಂದು ಮಂತ್ರ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಿ ನೋಡಿ. ಖಂಡಿತವಾಗ್ಲೂ 48 ದಿನ ಹಾಸಿಗೆ ಕೆಳಗಡೆನೇ ಇಟ್ಕೊಳ್ಳಿ. 48 ದಿನ ಆದಮೇಲೆ ತೆಗೆದುಬಿಡಿ. ಅದು ತೆಗೆದು ಆ ನೋಟುಗಳು ನೀವು ಬಳಸ್ಕೊಳಂಗಿದ್ರೆ ಬಳಸ್ಕೊಳ್ಳಿ, ಅಥವಾ ಹಂಗೆ ಇಟ್ಕೊಂತೀರಿ ಬೀರು, ಅಲ್ಮೇರ, ದುಡ್ಡಿಡೋ ಜಾಗದಲ್ಲಿ, ಅಥವಾ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ. ಆ ಏಲಕ್ಕಿ, ಆ ಲವಂಗ ಅದನ್ನೆಲ್ಲ ಅಡುಗೆಗೆ ಬಳಸಿ. ಆ ಕಾಯಿನ್ಸು ಅಷ್ಟೇ ಖರ್ಚು ಮಾಡೋಂಗಿದ್ರೆ ಖರ್ಚು ಮಾಡಿ, ಅಥವಾ ಕ್ಯಾಶ್ ಬಾಕ್ಸು, ಅಲ್ಮೇರ, ಬೀರು ಒಳಗಡೆ ಇಟ್ಕೊತೀನಿ ಅಂದರೆ ಇಟ್ಕೊಳ್ಳಿ. ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ ಅಂದರೆ ಪೂಜೆ ಮಾಡ್ಕೊಳ್ಳಿ. ಯಾಕೆ ಹಾಸಿಗೆ ಕೆಳಗಡೆ ಇಡಬೇಕಂದ್ರೆ, ಹಾಸಿಗೆ ಬೆಡ್ಡು ಬಂದರೂ ಶುಕ್ರನಿಂದ ಆಕ್ಟಿವೇಟ್ ಮಾಡಬೇಕು. ದುಡ್ಡು ಅನ್ನೋದು ಶುಕ್ರ, ಹಾಸಿಗೆ ಬೆಡ್ಡು ಅನ್ನೋದು ಶುಕ್ರ. ಹಂಗಾಗಿ ಶುಕ್ರನಿಂದ ಆಕ್ಟಿವೇಟ್ ಮಾಡಬೇಕು.
ಇವೆಲ್ಲ ಯಾಕೆ ಈ 786 456 369 ಅಂತಂದರೆ ಇವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ಸು, ಯೂನಿವರ್ಸಲ್ ಡಿವೈನ್ ನಂಬರ್ಸ್ ಇರೋ ನೋಟುಗಳು. ಈ 786 456 369 ಇವೆಲ್ಲ ಕೂಡ್ತಾ ಬನ್ನಿ 369 ಬರೋದು. 786 ಕೂಡಿ 3 ಬರ್ತತೆ, ಇನ್ನೊಂದು 6 ಬರ್ತತೆ, ಇನ್ನೊಂದು 9 ಬರುತ್ತೆ. ಇವೆಲ್ಲ ಡಿವೈನ್ ಪವರ್ ಇರೋ ನಂಬರು. ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತ, ಲಕ್ಷ್ಮೀ ಪಾರ್ವತಿ ಸರಸ್ವತಿಯ ಸಂಕೇತ ಇವೆಲ್ಲ. ಇದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಿ ನೋಡಿ. ಆ 100 ಜನದಲ್ಲಿ 3 ಜನ ನೀವಾಗಿರ್ಬೋದಲ್ಲ ಅಲ್ವಾ. ಇದಕ್ಕೇನು ಖರ್ಚಾಗಲ್ವಲ್ಲ ದುಡ್ಡು. 48 ದಿನ ಹಾಸಿಗೆ ಕೆಳಗಡೆ ಇಡುವಾಗ ಓಂ ನಮೋ ಧನದಾಹೇ ಸ್ವಾಹ ಈ ಮಂತ್ರನ 108 ಬಾರಿ ಹೇಳ್ಬಿಟ್ಟು ಅದನ್ನೆಲ್ಲ ಗಂಟು ಕಟ್ಟಿ ಮುಚ್ಚಿಬಿಟ್ಟು ಕ್ಲೀನಾಗಿ ಇಡಿ. ಖಂಡಿತವಾಗ್ಲೂ 48 ದಿನದೊಳಗಡೆ ಸಿಕ್ಕಾಬಟ್ಟೆ ದುಡ್ಡು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.